ಏನಿದು ತೋಟ ತುಂಬ ನೀಲಿ ಡಬ್ಬಗಳೇ ಕಾಣ್ತಾ ಇದೆ. ಏನು ಡಬ್ಬಗಳು ಅಂತ ಅಲ್ಲೊಬ್ರು ಇದ್ದಾರೆ, ಕೇಳೋಣ ಬನ್ನಿ. ವೀಕ್ಷಕರೇ, ಈ ಪೆಟ್ಟಿಗೆಗಳ ಬನ್ನಿ ನೀವೇ ನೋಡ್ಬೋದು ಏನು ಅಂತ. ಇದು ಜೇನು ಹುಳುಗಳು. ನಾವಿಲ್ಲಿ ಜೇನು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಸೊ ನೀವೇನಾದರೂ ನಿಮ್ಮ ತೋಟ ಇದೆ, ನೀವು ಜೇನು ಸಾಕಾಣಿಕೆ ಮಾಡಬೇಕು. ಯಾಕೆ ಜೇನು ಸಾಕಾಣಿಕೆ ಮಾಡಬೇಕು? ನಮ್ಮ ತೋಟದಲ್ಲಿ ನಮ್ಮ ಕೃಷಿ ಇಳುವರಿ ಬರಬೇಕಂದ್ರೆ ಜೇನು ಸಾಕಾಣಿಕೆ ಅವಶ್ಯಕತೆ ಇದ್ದೇ ಇದೆ. ಯಾಕಂದರೆ ನಮಗೆ ಇಳುವರಿ ಡಿಪೆಂಡ್ ಆಗಿರೋದೇ ಜೇನು ಹುಳುಗಳಿಂದ. ಸೊ ಹಾಗಾಗಿ ನೀವೇನಾದರೂ ಹೊಸದಾಗಿ ಜೇನು ಕೃಷಿ ಸ್ಟಾರ್ಟ್ ಮಾಡಬೇಕು ಅಂದರೆ ಚಿಂತೆ ಮಾಡಬೇಡಿ. ನಮ್ಮ ನಂಬರಿಗೆ ಕೆಳಗಡೆ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವೇ ಬಂದು ನಿಮ್ಮ ತೋಟಕ್ಕೆ ಎಷ್ಟು ಬಾಕ್ಸ್ ಇಡ್ಬೋದು ಎಲ್ಲ ಸಲಹೆ ಕೊಟ್ಬಿಟ್ಟು ನಾವೇ ಬಂದು ಬಾಕ್ಸ್ಗಳನ್ನೆಲ್ಲ ಸೆಟಪ್ ಮಾಡಿಕೊಟ್ಟು, ನಾವೇ ಇನ್ನು ಸರ್ವಿಸ್ ಕೂಡ ನಿಮಗೇನಾದ್ರು ಜೇನು ಕೃಷಿ ಬಗ್ಗೆ ಟ್ರೈನಿಂಗ್ ಇಲ್ಲ ಅಥವಾ ನೋಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದರೆ ನಮ್ಮ ಕಡೆಯಿಂದನೇ ಎಕ್ಸ್ಪರ್ಟ್ಗಳು ಬಂದು ಬಾಕ್ಸ್ಗಳನ್ನು ರೆಗ್ಯುಲರಾಗಿ ಬಂದು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ನೀವು ಏನು ಚಿಂತೆ ಮಾಡೋದು ಬೇಡ. ತುಪ್ಪ ಯಾವ ಟೈಮಲ್ಲಿ ತೆಗಿಬೇಕು ಅಥವಾ ಡಿವೈಡ್ ಯಾವ ಟೈಮಲ್ಲಿ ಮಾಡಬೇಕು, ಇದೆಲ್ಲದನ್ನು ನಮ್ಮ ಕಡೆಯಿಂದನೇ ಎಕ್ಸ್ಪರ್ಟ್ಗಳು ಬಂದು ರೆಗ್ಯುಲರಾಗಿ ಬಂದು ಚೆಕ್ ಮಾಡುವಂಥದ್ದು. ಏನಾದ್ರು ರೋಗ ಬಂದರೆ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಡುವಂಥದ್ದು ಎಲ್ಲದು ನಮ್ಮ ಕಡೆಯಿಂದನೇ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ನಾವು ಜೇನು ಕೃಷಿಲಿ ಮಾಡ್ತಾಯಿದ್ವಿ. ನಮ್ಮ ಸಂಸ್ಥೆ ಅರೆಕ ಕಾರ್ಮಿಕ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ನಾವು ಬಂದು ನಿಮ್ಮ ಮನೆ ಬಾಗಿಲಿಗೆ ಅಥವಾ ನಿಮ್ಮ ತೋಟಕ್ಕೆ ಬಂದು ಸೆಟಪ್ ಮಾಡಿಕೊಟ್ಟು ನಾವೇ ಮೇಂಟೈನ್ ಕೂಡ ರೆಗ್ಯುಲರಾಗಿ ಮೇಂಟೈನ್ ಕೂಡ ನಮ್ಮ ಕಡೆಯಿಂದನೇ ಒದಗಿಸ್ತಾ ಇದ್ದೀವಿ. ಸೊ ಇದೊಂದು ಸರ್ವಿಸ್ ನಾವು ಬರೀ ಸಿರ್ಸಿ ಅಥವಾ ಉತ್ತರ ಕನ್ನಡದಲ್ಲಿ ಮಾತ್ರ ಅಲ್ಲ, ಥ್ರೂಔಟ್ ಕರ್ನಾಟಕ ಎಲ್ಲ ಕಡೆ ನಾವು ಸರ್ವಿಸ್ನ ಕೊಡ್ತಾ ಇದ್ದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಾವೆಲ್ಲದು ನಾವು ಸಲಹೆ ಕೊಡ್ತೀವಿ. ಇನ್ನು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಫಾರ್ಮ್ ವಿಸಿಟ್ ಮಾಡಿ ಅಂದರೂ ಕೂಡ ಫಾರ್ಮ್ ಬಂದು ವಿಸಿಟ್ ಮಾಡಿಬಿಟ್ಟು ಎಷ್ಟು ಪೆಟ್ಟಿಗೆ ಇಡ್ಬೋದು, ಯಾವ ಜಾಗದಲ್ಲಿ ಇಡಬೇಕಾಗತ್ತೆ ಎಲ್ಲ ಒಂದು ಸೈಂಟಿಫಿಕ್ ಮೆಥಡಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ನಾವು ಓದಿದ್ದು MSc ಫಾರೆಸ್ಟ್ರಿ, ಅರಣ್ಯಶಾಸ್ತ್ರದಲ್ಲಿ MSc ಮಾಡಿದ್ದೇವೆ. ಸೊ ಇದ್ರ ಬಗ್ಗೆನೇ ತುಂಬ ರಿಸರ್ಚ್ಗಳೆಲ್ಲ ಮಾಡಿದ್ದೀವಿ. ಸೊ ಇದನ್ನು ನಾವು ಯಾವ ಥರ ಸೈಂಟಿಫಿಕ್ ಮೆಥಡಲ್ಲಿ ಲಾಭದಾಯಕವಾಗಿ ತೊಗೊಂಡು ಹೋಗ್ಬೋದು ಅಂತ ಹೇಳ್ಕೊಂಡು ನಾವು ತಿಳಿಸ್ಕೊಡ್ತೀವಿ. ನಮ್ಮ ಹತ್ರನೇ ಆದಂಥ ಒಂದು ರಿಸರ್ಚ್ ವಿಂಗ್ ಕೂಡ ಇದೆ. ಯಾವ ಥರ ಇದಕ್ಕೆ ರೋಗ ಏನಾದ್ರು ಬಂದರೆ ಯಾವ ಥರ ಮುಂದೆ ಹೋಗಬೇಕು. ಸೊ ಇದೆಲ್ಲ ಬಂದುಬಿಟ್ಟು ನಾವು ಒಂದು ಸೈಂಟಿಫಿಕ್ ಮೆಥಡಲ್ಲಿ ನಾವು ಬೀ ಕೀಪಿಂಗ್ ಅಂತ ಹೇಳ್ತೀವಿ, ಸೈಂಟಿಫಿಕ್ ಮೆಥಡ್ ಆಫ್ ಬೀ ಕೀಪಿಂಗ್ ಅಂತ ಹೇಳ್ತೀವಿ. ಸೊ ದಟ್ ರೈತರಿಗೆ ಅಥವಾ ಕಸ್ಟಮರ್ಗಳಿಗೆ ಒಂದು ಆದಾಯ ಬರುವಂಥದ್ದಾಗಬೇಕು, ಅವರ ಬೆಳೆ ಇಳುವರಿ ಜಾಸ್ತಿ ಆಗಬೇಕು ಅಂತ ಹೇಳಿಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಬರ್ತಿರೋ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಬಿ ಕನೆಕ್ಟೆಡ್ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ.